ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಎಪಿಸೋಡಲ್ಲಿ ಶನಿ ಗ್ರಹ ವಕ್ರಿ ಇದ್ರೆ ಯಾವ ರೀತಿ ನಮ್ಮ ಜಾತಕದಲ್ಲಿ ಲಾಭ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದೆ. ಎಷ್ಟೊಂದು ಜನ ಶನಿ ಗ್ರಹ ಅಂದರೆ ಎದುರ್ಕೊಳ್ಳೋದು, ಸಾಡೆ ಸಾತಿ ಅಂದರೆ ಎದುರ್ಕೊಳ್ಳುವಂಥದ್ದು, ಮತ್ತು ನಮ್ಮ ಜಾತಕದಲ್ಲಿ ಏನಾದರೂ ಶನಿ ದಶೆ ನಡೆದ್ರೆ ತುಂಬ ಎದುರ್ಕೊಳ್ತಿರ್ತಾರೆ. ಪ್ರತಿಯೊಬ್ಬರೂ ಶನಿ ದಶ ಏನಕ್ಕೆ ಎದುರ್ಕೊಳ್ತಾರೆ, ರಾಹು ಕೇತುಗಳಿಗೆ ಏನಕ್ಕೆ ಎದುರ್ಕೊಳ್ತಾರೆ ಅಂದರೆ ಇವರೆಲ್ಲ ಡೈರೆಕ್ಟ್ ಆಗಿ ಹೇಳ್ತಾರೆ. ನಿನ್ಗೆ ಹೊಡಿತೀನಿ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಇವರು, ನಾಳೆ ಬಂದು ನಿನ್ಗೆ ಹೊಡಿತೀನಿ ಅಂತ. ಅದೇ ನಮ್ಗೆ ಈ ಗುರು ಗ್ರಹ ಆಗಲಿ, ಬುಧ, ಸೂರ್ಯ, ಚಂದ್ರ ಇವ್ರೆ ಅಂದ್ರೆ ಏನಂದ್ರೆ ನಿಮ್ ಜೊತೆಲೇ ಇರ್ತಾರೆ, ನಿಮ್ಗೆ ಹೊಡೆದಿರೋದು ನಿಮ್ಗೆ ಅನುಭವಕ್ಕೆ ಬರಲ್ಲ. ಇದೆಲ್ಲ ನಮ್ಮ ದಿನನಿತ್ಯ ಜೀವನಗಳಲ್ಲಿ ಇದೆಲ್ಲ ಅನುಭವಿಸ್ತಾ ಇರ್ತೀವಿ. ನಮ್ಮ ಜೊತೆಲೇ ಇದ್ದು ಸಮಸ್ಯೆ ತಂದು ಕೊಡ್ತಾರೆ. ಬಟ್ ಏನಂದ್ರೆ ಈ ಶನಿ ಗ್ರಹ ಕೊಟ್ರೆ ಎಕ್ಸ್ಟ್ರೀಮ್ ಆಗಿ ಕೊಡ್ತಾರೆ. ಶನಿ, ರಾಹು, ಕೇತು, ಕುಜ ಇವ್ರು ಕೊಟ್ರೆ ಎಕ್ಸ್ಟ್ರೀಮ್ ಆಗಿ ನಿಮ್ಗೇನಾದ್ರೂ ₹1 ಸಿಗಬೇಕಾ ನಿಮ್ಮ ಜಾತಕ ಪ್ರಕಾರ ₹10 ತಗೋ ಅಂತಾರೆ. ನಿಮ್ಗೇನಾದ್ರು ಸ್ವಲ್ಪ ಪ್ರಮಾಣದ್ದು ಏನಾದ್ರೂ ಒಂದು ಸಮಸ್ಯೆ ಆಗ್ಬೇಕಾ ಸ್ವಲ್ಪ ಅದನ್ನೂ ಜಾಸ್ತಿ ತಗೋ ಅಂತಾರೆ. ಒಳ್ಳೇದಾದ್ರೂ ಜಾಸ್ತಿ, ಕೆಟ್ಟದಾದ್ರೂ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಕಳೆದ ಎಪಿಸೋಡ್ ಅಲ್ಲಿ ನಾನು ಗ್ರಹಗಳು ಲಗ್ನಾಂಶದಿಂದ ಎಲ್ಲೆಲ್ಲಿ ಇದ್ರೆ ಉತ್ತಮ ಅಂತ ಹೇಳಿದ್ದೆ. 2ನೇ ಮನೆ, 7, 9 ಮತ್ತೆ 11ನೇ ಮನೆಯಲ್ಲಿ. ಇಲ್ಲಿ ಎಷ್ಟೊಂದು ಜನ ಏನ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ, ಸರ್ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋದು ಹೆಂಗೆ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್. ನೋಡಿ, ನಿಮ್ದು ಯಾವುದೇ ಒಂದು ಲಗ್ನ ಆಗಿರ್ಬೋದು, ಈಗ ಮೇಷ ಲಗ್ನ ಆಗಿರ್ಬೋದು, ಶನಿ ಡಿಗ್ರಿ ವೈಸ್ ಅಂತ ನಾವು ನೋಡ್ತೀವಿ. ನಾವು ಜಾತಕದಲ್ಲಿ ಸುಮ್ಮನೆ ಹಾರೋಸ್ಕೋಪ್ ಪ್ರಕಾರ ಗ್ರಹಗಳು ಎಲ್ಲೆಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಚಲನೆ ಆಗಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ನಿಮ್ಗೆ 8ನೇ ಮನೇಲಿ ಏನಾದ್ರೂ ಶನಿ ಗ್ರಹ ಇದ್ರೆ ಸಮಸ್ಯೆ ತಂದ್ಕೊಡುತ್ತೆ. ಏನಾದ್ರು ನೀವು ಅನ್ಕೊಳ್ತಿರ್ತೀರಾ, ಆಗಲ್ಲ. ಬಟ್ ಏನಂದ್ರೆ ಇದು ನೀವು ಆಧ್ಯಾತ್ಮಿಕ ಜೀವನಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಧ್ಯಾತ್ಮಿಕ ಕಡೆ ನೀವೇನಾದ್ರು ಒಲವು ತೋರಿಸಿದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಸೀಕ್ರೆಟ್, ಜ್ಯೋತಿಷ ಶಾಸ್ತ್ರದಲ್ಲಿ ಸೀಕ್ರೆಟ್. ನಿಮ್ ಜಾತಕದಲ್ಲಿ ಏನಾದ್ರು ಶನಿ ಏನಾದ್ರು 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ, ನೀವು ಆಧ್ಯಾತ್ಮಿಕ ಕಡೆ ಇದ್ರೆ ಅದೇ ನಿಮ್ಗೆ ರಿಲೀಫು. ಶನಿ ಗ್ರಹದಿಂದ ಯಾವುದೇ ರೀತಿಯ ಸಮಸ್ಯೆ ಜಾಸ್ತಿ ಆಗಲ್ಲ, ಆದ್ರೂ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದು ಕಮ್ಮಿ ಪ್ರಮಾಣದಲ್ಲಿ ಆಗುತ್ತೆ. ಇದನ್ನ ಬಿಟ್ಟು ನಾವು ಇನ್ನೇನೇ ಮಾಡಕ್ ಹೋದ್ರು ಸಾಡೆ ಸಾತಿ ನಡೀತಾ ಇದೆ, ನಾವು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅದು ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಏನಕ್ಕೆ ಅಂದ್ರೆ ಗ್ರಹಗಳಿಗೆ ನೀವು ಏನ್ ಮಾಡಬೇಕೋ ಅದನ್ನ ಮಾಡಿದ್ರೆ ಸಾಕು. ಅವ್ರ ಸಬ್ಜೆಕ್ಟ್ಸ್ನ ನೀವು ಓದುವಂಥದ್ದು 8ನೇ ಮನೆಯಲ್ಲಿ ಇದ್ರೆ ಅದೇನಂದ್ರೆ ಡೀಪ್ ಸ್ಟಡೀಸ್, ಸೈಂಟಿಸ್ಟ್ ಆಗ್ಬೋದು, ಯಾವ್ದಾದ್ರು ಒಂದು ರಿಸರ್ಚ್ ಮಾಡ್ತಾ ಇದ್ದೀನಿ ಫೀಲ್ಡು ಅಂಥವ್ರಿಗೆಲ್ಲ 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಇದ್ರೆ ಅವರೆಲ್ಲ ತುಂಬಾ ಸಕ್ಸಸ್ಫುಲ್ ಆಗ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಎಷ್ಟೊಂದು ಜನ ಶನಿ ಗ್ರಹ ಏನಾದ್ರೂ 8 ಮತ್ತೆ 12ರಲ್ಲಿದ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಉಂಗುರಗಳನ್ನ ಧಾರಣೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಈಗ ಉದಾಹರಣೆಗೆ ಶನಿ ಗ್ರಹ ಏನಾದರೂ ನೆಗೆಟಿವ್ ಆಗಿದ್ದು ನೀವೇನಾದ್ರೂ ಬ್ಲೂ ಸಫರ್ ಸ್ಟೋನ್ಸ್ ಹಾಕೊಂಡ್ರೆ ನಿಮ್ ಜೊತೆಲೇ ಇರುತ್ತೆ ಸಮಸ್ಯೆ, ಹೋಗೋದೇ ಇಲ್ಲ. ಎಷ್ಟೊಂದು ಜನ, ಸರ್ ಈ ಉಂಗುರ ಹಾಕೊಂಡ್ಮೇಲೆ ನನಗೆ ಸಮಸ್ಯೆ ಸ್ಟಾರ್ಟ್ ಆಯ್ತು ಸರ್ ಅಂತ ಹೇಳ್ತಾರೆ. ಇದನ್ನು ಕೂಡ ನಾವು ಡಿಗ್ರಿ ವೈಸ್ ಅಲ್ಲೇ ನೋಡ್ಬೇಕಾಗುತ್ತೆ. ನಾನು ಇಲ್ಲಿ ಬರ್ದಿರುವಂತದ್ದು 2ನೇ ಮನೆ, 7, 9, 10 ಮತ್ತೆ 11ನೇ ಮನೆ, ಅದು ಡಿಗ್ರಿ ವೈಸ್ ಅಲ್ಲೇ ಇದೆಯಾ ಅಂತ ನೋಡ್ಬೇಕು. ಈಗ ಲಗ್ನಾಂಶದಿಂದ ಕುಂಭ ರಾಶಿಲಿ ಏನಾದ್ರು ಶನಿ ಡಿಗ್ರಿ ವೈಸ್ ಅಲ್ಲೇ ಇದ್ರೆ ಅದು ನೀವು ಹಾಕೊಂಡಿರೋಂಥದ್ದು ಉಂಗುರ, ರುದ್ರಾಕ್ಷಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದೇನಾದ್ರು ಡಿಗ್ರಿ ವೈಸ್ ಅಲ್ಲಿ 12ನೇ ಮನೆ ಮೀನ ರಾಶಿಲಿ ಇದ್ರೆ ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ತುಂಬಾ ನೆಗೆಟಿವ್. ನೋಡಕ್ಕೆಲ್ಲ ಜಾತಕದಲ್ಲಿ ತುಂಬಾ ಉಚ್ಚ ಸ್ಥಾನದಲ್ಲಿದೆ, 11ನೇ ಮನೆಯಲ್ಲಿದೆ ಶನಿ, ನಿನ್ಗೆ ಏನೂ ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳ್ತೀವಿ. ಬಟ್ ಡಿಗ್ರಿ ವೈಸ್ ಅಲ್ಲಿ ಏನಾದ್ರು ಅದು ಮುಂದಿನ ಮನೆಗೆ ಅಂದ್ರೆ ಕುಂಭರಾಶಿಯಿಂದ ಮೀನರಾಶಿ ಏನಾದ್ರೂ ಇದ್ರೆ ಅದು ನಮ್ಗೆ ಸಮಸ್ಯೆನೆ ತಂದ್ಕೊಡುತ್ತೆ. ನಾವು ಈ ರೀತಿ ಸ್ಕ್ವೈರ್ ಆಗಿ ಇರಲ್ಲ, ನಮ್ಮ ಭೂಮಂಡಲ ಈ ರೀತಿ ಓವಲ್ ಹಿಂಗಿದ್ದಾಗ ಶೇಪ್ ಅಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಗೆ ನೋಡಕ್ಕೆ ಕುಂಭರಾಶಿಲೇ ಇದೆ ಅಂತ ಅನ್ಸುತ್ತೆ. ಬಟ್ ಇದು ಹಿಂಗ್ ಟಿಲ್ಟ್ ಇರೋದ್ರಿಂದ ಅದು ಫಲ ಮೀನರಾಶಿಲಿ ಕೊಡ್ತಾ ಇರುತ್ತೆ. ಇದೆಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಸೀಕ್ರೆಟ್ ಆಗಿರುವಂತ ವಿಚಾರಗಳಿದು. ಯಾಕೆ ನಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಚೆನ್ನಾಗಿದ್ರು ನಮ್ಗೆ ಯಾಕೆ ಫಲ ಸಿಗಲ್ಲ, ಯಾಕೆ ನಮ್ಗೆ ಈ ದಶ ನಡಿಬೇಕಾದ್ರೆ ಈ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ವಿಚಾರ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಗೆ ಯಾವ ನಕ್ಷತ್ರದಲ್ಲಿ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಳೆದ ಸಂಚಿಕೆಯಲ್ಲೂ ಹೇಳ್ದೆ, ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಅದೂ ಕೂಡ ನಮ್ಮ ಲೈಫಿಗೆ ತುಂಬಾನೇ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ನಾವು ಯಾವ್ದಾದ್ರು ಒಂದು ನಾವು ಅನ್ಕೊಂಡಿರುವಂತ ಕೆಲಸ ಆಗ್ತಿರಲ್ಲ ಅಂದ್ರೆ, ನಿಮ್ ಜಾತಕದಲ್ಲಿ ಸಾಡೆ ಸಾತಿ ಇದೆ, ಕುಜದೋಷ ನಡೀತಾ ಇದೆ, ಅಥವಾ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ದು ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಿರ್ತೀವಿ. ಇವರೆಲ್ಲ ಗ್ರಹಗಳನ್ನ ನಾಗ್ಲೇ ಹೇಳ್ದಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ತಿಳಿಸ್ತಾರೆ. ಬಟ್ ಏನಂದ್ರೆ, ನಮ್ಮ ಜಾತಕದಲ್ಲಿ ಅದಕ್ಕಿಂತ ಪ್ರಬಲವಾಗಿ ಚಂದ್ರ ಗ್ರಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾರ ಜಾತಕದಲ್ಲಿ ಕೇಮಾದ್ರುಮ ಯೋಗ ಅಂತ ನಾವು ಹೇಳ್ತೀವಿ, 8ನೇ ಮನೆಯಲ್ಲಿ ಏನಾದ್ರೂ ಚಂದ್ರ ಇದ್ದು ಆ ಗ್ರಹದ ಹಿಂದೆ ಮುಂದೆ ಯಾವ್ದು ಗ್ರಹ ಇಲ್ಲ, ಅಥವಾ ಚಂದ್ರನ್ಗೆ ಯಾವ್ದು ವೀಕ್ಷಣೆ ಇಲ್ಲ ಅಂದ್ರೆ ಸಡನ್ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾವೇನ್ ಅನ್ಕೊಳ್ತೀವಿ, ಓ ಇವ್ರಿಗೆ ಸಾಡೆ ಸತಿ ನಡೀತಾ ಇದೆ ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ, ಅಥವಾ ಇನ್ನೊಂದು ಏನೋ ಒಂದು ಅಪಘಾತ ಆಗುವಂತದ್ದು. ಯಾರ ಜಾತಕದಲ್ಲಿ ಚಂದ್ರನೇ ತುಂಬಾ ಪ್ರಾಮುಖ್ಯತೆ, ನಿಮ್ಮ ಜಾತಕದಲ್ಲಿ ಶನಿ ಬಂದು ಯಾವುದೇ ರೀತಿಯ ನಿಮ್ಮ ಮನಸ್ಸು ಮೇಲೆ ಪ್ರಭಾವ ಬೀರಲ್ಲ. ಆದ್ರೆ ಜಾತಕದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ನೋಡ್ಬೇಕಾಗಿರುವಂತದ್ದು ಚಂದ್ರ ಗ್ರಹ. ಚಂದ್ರ ಏನಾದ್ರೂ 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಅದಕ್ಕೆ ಯಾವುದೇ ಗ್ರಹದ ವೀಕ್ಷಣೆ ಮತ್ತು ಹಿಂದೆ ಮುಂದೆ ಯಾವುದು ಗ್ರಹಗಳಿಲ್ಲ ಅಂದ್ರೆ ಕೇಮಾದ್ರುಮ ಯೋಗ ಅಂತ ನಾವು ಕರಿತೀವಿ. ಇಂಥ ಯೋಗಗಳಿದ್ರೆ ಏನಾಗುತ್ತೆ, ಅವರು ಏನೇ ಇದ್ರು ಅವ್ರ ಹತ್ರ ಕೋಟಿ ಆಸ್ತಿ ಇದ್ರೂ ಕಳ್ಕೊಂಡಂಗೆ ಇರ್ತಾರೆ. ನಾವೇನ್ ಮಾಡ್ತಿರ್ತೀವಿ, ಬೇರೆನೇ ಏನೋ ಹೇಳುವಂಥದ್ದು, ಹಿಂಗೆ ಸಾಡೆ ಸಾತಿ ನಡೀತಾ ಇದೆ ಅದಕ್ಕೆ ಈ ಸಮಸ್ಯೆಯಿಂದ ನೀನು ಯಾವುದೇ ರೀತಿಯ ಲಾಭ ನಿನ್ಗೆ ಸಿಗ್ತಾ ಇಲ್ಲ ಅಂತ. ಆಯ್ತು, ನನಗೆ ಸಾಡೆ ಸಾತಿನೇ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಸರ್ ನನಗೆ ಸಾಡೆ ಸಾತಿ ನಡೀತಾ ಇದೆ, ಇದಕ್ಕೇನು ಪರಿಹಾರ ಅಂದ್ರೆ, ನೋಡಿ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರತಿನಿತ್ಯ ಅಥವಾ ಶನಿವಾರ ದಿವಸ ನಿಮ್ಮ ಮನೆಯಲ್ಲಿ ಬೇಯಿಸಿರುವಂತ ಅನ್ನನ, ಬಿಳಿ ಅನ್ನನ ಕಾಗೆಗೆ ಇಡುವಂಥದ್ದು. ಎರಡನೇದು, ಅದ್ರ ಜೊತೆ ಖಾರ ಬೂಂದಿ ಕೂಡ ಇಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅದರಿಂದ ಈಚೆ ಬರ್ತೀರಾ. ಇನ್ ಕೇಸ್ ನನಗೇನಾದ್ರು ಗ್ರಹಗಳು 8 ಮತ್ತು 12ನೇ ಮನೆಯಲ್ಲಿ ಇದೆ ಸರ್ ಅಂತ ನೀವು ಅನ್ಕೊಂಡ್ರು ಈ ಒಂದು ಸಣ್ಣ ತಂತ್ರನ ನೀವು ಮಾಡ್ಬೋದು. ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ತಿರಲ್ಲ. ಈ ರೀತಿ ಸಣ್ಣ ಪುಟ್ಟ ತಂತ್ರಗಳು ನೀವು ಮಾಡ್ತೀರಿ. 8ನೇ ಮನೆ ಇರುವಂತ ಗ್ರಹಗಳಿಗೆ ನೀವು ದಾನ ಮಾಡ್ತಾ ಇರಿ. ಮತ್ತೆ ಸಾಡೆ ಸಾತಿ ಏನಾದ್ರು ನಡೀತಾ ಇದೆ ಸರ್ ನನಗೆ ಅಂದ್ರೆ, ಇದೊಂದು ಸಣ್ಣ ರೆಮಿಡಿಯಲ್ಲಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಶನಿ ಪ್ರಭಾವ, ಕೆಟ್ಟ ಪ್ರಭಾವ ಏನಾದ್ರೂ ನಿಮ್ಮ ಮೇಲೆ ಬೀರಿದ್ರೆ ಅದರಿಂದ ಹೊರಗಡೆ ಬರ್ತೀರಾ. ಇದು ಶನಿ ಏನಾದ್ರೂ ವಕ್ರಿಯಾಗಿದ್ರೆ ಇನ್ನ ಪವರ್ಫುಲ್ ಆಗಿರುತ್ತೆ. ನಾನು ಇದನ್ನು ಕೂಡ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಒಂದು ವಕ್ರಿಯಾಗಿರ್ಬೇಕು, ದಶ ನಡೆದಿರ್ಬೇಕು, 2ನೇ ಮನೆ 7, 9 ಮತ್ತೆ 11ನೇ ಮನೆ ಕೂಡ ನಡಿಬೇಕು. ಮತ್ತೆ ಇದಕ್ಕೊಂದು ಆಡಪ್ ಏನ್ ಮಾಡ್ತೀನಿ ಅಂದ್ರೆ, ಸರ್ ನನಗೆ ಜಾತಕದಲ್ಲಿ ಮೇಷ ರಾಶಿನೋ ಅಥವಾ ವೃಷಭ ರಾಶಿಲೇ ಶನಿ ಇದೆ ಅಂತ ಅನ್ಕೊಳ್ಳೋಣ. ಇದ್ರ ಜೊತೆ ಯಾವ ಗ್ರಹ ತಗೊಂಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ 2ನೇ ಮನೆ ಜೊತೆ ಏನಾದ್ರೂ 12ನೇ ಮನೆ ಸೇರ್ಕೊಂಡ್ರೆ ಈ ರೀತಿ ಕೂಡ ನಿಮ್ಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ನೋಡಿ, ನೋಡಕ್ ಮಾತ್ರ ಶನಿ 2ನೇ ಮನೆಯಲ್ಲಿ ಇರುವಂತದ್ದು, ಬಟ್ ಫಲ 12ನೇ ಮನೆಯಲ್ಲಿ ಕೊಡ್ತಾ ಇರುತ್ತೆ. ನಾವು ಒಂದು ದಶದಲ್ಲಿ ಯಾವ ಮನೆಗಳು ಆಯ್ಕೆ ಮಾಡ್ಕೊಂಡಿದೆ ಮತ್ತೆ ನಾವು ಇಟ್ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ, ಎಲ್ಲಿಗೆ ಇಟ್ಟಾಗಿದೆ ಅನ್ನೋದು ನೋಡ್ಬೇಕಾಗುತ್ತೆ. ಅದೇ 12ನೇ ಮನೆಗೆ ಇಟ್ಟ ಅಲ್ಲದೆ 2ನೇ ಮನೆಗೆ ಏನಾದ್ರು ಇಟ್ಟಾಗಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಆಗಿರುತ್ತೆ. ಇಂಥ ಟೈಮಿಂಗ್ಸ್ ಅಲ್ಲಿ ನೀವು ಬಿಸ್ನೆಸ್ ಮಾಡಬೇಕು. 12ನೇ ಮನೆಯಲ್ಲಿ ಏನಾದ್ರು ಇಟ್ಟಾಗಿದ್ರೆ ಆಗ ಬಿಸ್ನೆಸ್ ನೀವು ಮಾಡಿದ್ರು ಲಾಸ್ ಆಗುತ್ತೆ. ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರು ಬಿಸ್ನೆಸ್ ಮಾಡಬೇಕು, ಯಾರು ಬಿಸ್ನೆಸ್ ಮಾಡಬಾರ್ದು ಅಂತಾನು ತಿಳಿಸ್ಕೊಡ್ತೀನಿ. ಬುಧ ಗ್ರಹ ಯಾರಿಗೆ ಸ್ಟ್ರಾಂಗ್ ಆಗಿದ್ರೆ ಬಿಸ್ನೆಸ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಈ ರೀತಿ ಯಾವ ನಕ್ಷತ್ರದಲ್ಲಿದೆ, ಯಾವ ಉಪ ನಕ್ಷತ್ರದಲ್ಲಿದೆ, ಪ್ರತಿಯೊಂದೂ ಕೌಂಟ್ ಆಗುತ್ತೆ. ನಾವು ಮೇಲ್ನೋಟಿಗೆ ಗ್ರಹಗಳು ಇಲ್ಲಿದೆ, ನಿಮ್ಗೆ ಗಜಕೇಸರಿ ಯೋಗ, ಅಮಲ ಯೋಗ, ಎಲ್ಲಾ ಯೋಗನೂ ಹೇಳ್ತೀವಿ. ಬಟ್ ನಿಮ್ಗೆ ರಿಯಾಲಿಟಿಲಿ ನೀವು ಏನೋ ಲಾಭ ಪಡ್ಕೊಳ್ತಿರಲ್ಲ. ಮಾನಸಿಕ ಹಿಂಸೆ ಬಂದಿರುತ್ತೆ. ಸರ್ ನಾನು ಏನೇ ದುಡಿದ್ರು ₹1 ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳೋರೇ ಜಾಸ್ತಿ ಈ ಕಾಲದಲ್ಲಿ. ಯಾಕೆ ಅಂದ್ರೆ ಗ್ರಹಗಳು ಚಲನೆಯಲ್ಲಿ ಹಿಂದೆ ಮುಂದೆ ಆಗಿರುತ್ತೆ. ನಾವು ಅದೇ ಗ್ರಹಗಳಿಗೆ ಪೂಜೆ ಮಾಡ್ತಿರ್ತೀವಿ. ಅಥವಾ ಉಂಗ್ರ, ರುದ್ರಾಕ್ಷಿ, ಎಷ್ಟೊಂದ್ ಜನ ಉಂಗ್ರ ರುದ್ರಾಕ್ಷಿ ಹಾಕೊಂಡಿರ್ತಾರೆ, ಏನಕ್ಕೆ ಹಾಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಬ್ಲೂ ಸಫೇರ್, ಸರ್ ಇದು ನಮ್ದು ತಂದೆಯವ್ರು ಕೊಟ್ರು ಅಥವಾ ನಮ್ಗೆ ಫ್ಯಾಮಿಲಿಯಿಂದಾನೇ ಇದು ಬಂದಿರುವಂತದ್ದು, ನಮ್ಮ ತಾತ ಮುತ್ತಾತೆಯಿಂದನೂ ಯೂಸ್ ಮಾಡ್ತಾ ಇದ್ರು ಅಂತ ಹಾಕೊಳ್ತಾರೆ. ನಿಮ್ಮ ಜಾತಕಕ್ಕೆ ನೀವು ಹಾಕೊಂಡಿರುವಂತ ಸ್ಟೋನು ಬರುತ್ತೋ ಇಲ್ವೋ ಅನ್ನೋದು ಕನ್ಫರ್ಮ್ ಮಾಡ್ಬೋದು. ನವಗ್ರಹಗಳಲ್ಲಿ ಯಾವುದೇ ಆಗ್ಲಿ ಅದು ಸ್ಟ್ರಾಂಗ್ ಆಗಿರ್ಬೇಕು. ಈ ಗ್ರಹಗಳಲ್ಲಿ ಇಂಥ ರಾಶಿ ಕೂತಿರ್ಬೇಕು, 2ನೇ ಮನೆ 7, 9, 10, 11 ಇದು ಕೂತು ನಿಮ್ದು ದಶ ನಡೆದಾಗ ಆಗ ನೀವು ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ
ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ಅದು ತಪ್ಪಿ ನೀವೇನಾದ್ರೂ ನೆಗೆಟಿವ್ 8ನೇ ಮನೆ ಮತ್ತೆ 12ನೇ ಮನೆಯಲ್ಲಿ ಇದ್ದಾಗ ನೀವು ಹಾಕೊಂಡ್ರೆ ಅದು ನಿಮಗೆ ಲೈಫ್ ಲಾಂಗ್ ನೆಗೆಟಿವೇ. ಇಮಿಡಿಯೇಟ್ ನೀವು ಅದನ್ನ ರಿಮೂವ್ ಮಾಡಬೇಕು. ನೀವೇನು ಹಾಕೊಳ್ದಿದ್ರು ಪರವಾಗಿಲ್ಲ, ರಿಮೂವ್ ಮಾಡಿಡ್ಬೇಕಾಗುತ್ತೆ. ಸ್ಟ್ರಾಂಗ್ ಆಗಿರುವಂಥ ಗ್ರಹಗಳು ಮಾತ್ರ ನೀವು ಉಂಗುರ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ವಿಚಾರ. ಯಾರು ಶನಿ ವಕ್ರಿ ಅಥವಾ ಶನಿ ನನ್ನ ಜಾತಕದಲ್ಲಿ ದಶಾಭುಕ್ತಿ ನಡೀತಾ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ಯಾವುದೇ ದಶ ನಡೀಲಿ, ಯಾವ ಕಾಂಬಿನೇಷನ್ ಇದೆ, ನಕ್ಷತ್ರದಲ್ಲಿ ಯಾವ್ದಿದೆ ಅನ್ನೋದು ತಿಳ್ಕೊಂಡ್ರೆ ಸಾಕು. ಶನಿ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ನಾವೆಲ್ಲ ಶನಿ ಗ್ರಹನ ಎದುರಿಸಿ ಇಟ್ಟಿದ್ದಾರೆ ಅಂದ್ರೆ ನಿಮ್ಮ ಕರ್ಮಕಾರಕ. ನೀವು ಏನು ಕರ್ಮ ಮಾಡಿದ್ರು ಅದು ರಿಸಲ್ಟ್ ಕೊಡುತ್ತೆ. ಪ್ರತಿಯೊಂದು ಗ್ರಹಕ್ಕೂ ಅದ ಕೆಲಸ ಇರುತ್ತೆ. ಸೂರ್ಯನಿಗೆ ನಿಮ್ಮ ಜಾತಕದಲ್ಲಿ ಹಿಂಗೆ ನೀವು ಈಗ ಕೆಲವೊಂದು ಗೋರ್ಮೆಂಟ್ ಜಾಬ್ಗೆ ನಮಗೆಲ್ಲ ಸಿಗಬೇಕು, ನಾವು ಯಾವುದೇ ಒಂದು ಸರ್ಕಾರಿಯಿಂದ ನಮಗೆ ಅನುಕೂಲ ಆಗಬೇಕು ಅಂದ್ರೆ ಸೂರ್ಯ ಪ್ರಬಲವಾಗಿರಬೇಕು. ಚಂದ್ರ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೇನೆ ನೀವು ಚೆನ್ನಾಗಿರ್ತೀರ. ಇಲ್ದೋರೆ ನಿಮ್ಮ ಹತ್ರ ಒಂದು ಕೋಟಿ ಇದ್ರೂ ಯಾವಾಗಲೂ ಡಿಪ್ರೆಷನು ಈ ರೀತಿ ಒಳಗಾಗ್ತೀರಾ. ಇದೇ ಪ್ರತಿ ಒಂದು ಗ್ರಹಕ್ಕೆ ಅದರದ್ದೇ ಆದ ಮಹತ್ವ ಇರುತ್ತೆ. ಶನಿ ಗ್ರಹಕ್ಕೆ ಯಾಕೆ ಇಷ್ಟು ಮಹತ್ವ ಅಂದ್ರೆ ನಿಮ್ಮ ಕರ್ಮನ ಅವ್ನು ತೋರಿಸ್ತಾನೆ. ಆಗ ನಿಮ್ಗೆ ಅದು ಗೊತ್ತಾಗುತ್ತೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅನ್ನೋದು ನಿಮ್ಮ ಕಣ್ಣು ಮುಂದೆನೆ ರಿಯಾಲಿಟಿಗೆ ಅದು ತೋರಿಸುವಂತ ಏಕೈಕ ಗ್ರಹನೇ ಶನಿ ಗ್ರಹ. ಅದಕ್ಕೋಸ್ಕರನೇ ಸ್ವಲ್ಪ ಶನಿ ಗ್ರಹ ಎದುರ್ಕೊಳ್ತಾರೆ ಹೊರತು ಎಲ್ಲಾ ಗ್ರಹಗಳದ್ದು ಅದಾದ ಪಾತ್ರ ಅಂತ ಇರುತ್ತೆ. ನಾವ್ ಏನ್ ಮಾಡ್ಬೇಕು, ಯಾವುದೇ ರೀತಿಯ ತಪ್ಪುಗಳು ಮಾಡದೇ ಇದ್ರೆ ಶನಿ ಗ್ರಹದಿಂದ ಮುಕ್ತಿ ಹೊಂದ್ಕೋಬಹುದು. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಶನಿ ದಶ ನಡೆದ್ರೇನೆ ಎದುರ್ಕೊಳ್ತಾರೆ, ಅಥವಾ ಟ್ರಾನ್ಸಿಟ್ ಅಲ್ಲಿ ನಮ್ಗೆ ಮೂವ್ ಆಗ್ತಾ ಇರುತ್ತೆ. ಈ ರಾಶಿಯಿಂದ ಒಂದು ರಾಶಿಗೆ ಚಲನೆಯಲ್ಲಿ ಇದ್ದಾಗ ಅದು ಪ್ರತಿ ಎಷ್ಟೋ ಕೋಟಿ ಜನಕ್ಕೆ ಸಾಡೆ ಸಾತಿ ನಡೀತಾ ಇರುತ್ತೆ. ಒಬ್ರಿಗಲ್ಲ ಇಬ್ರಿಗಲ್ಲ. 12 ರಾಶಿಗಳನ್ನ ನಾವು ಒಂದು 140 ಕೋಟಿ ಜನಕ್ಕೆ ಡಿವೈಡ್ ಮಾಡಿದ್ರೆ ಒಂದು 15 ಕೋಟಿ ಜನಗಳಷ್ಟು ಪ್ರತಿ ದಿವಸ ಸಾಡೆ ಸಾತಿ ನಡೀತಿರುತ್ತೆ. ಅಷ್ಟೂ ಜನಕ್ಕೆ ಒಂದೇ ಫಲನ ಖಂಡಿತ ಇಲ್ಲ. ನಿಮ್ಮ ಲಗ್ನಾನುಸಾರ ಗ್ರಹಗಳು ಎಲ್ಲಿದೆ ಅದ್ರ ಮೇಲೇನೆ ಫಲ ಕೊಡುವಂಥದ್ದು. ನೀವೇನಾದ್ರೂ ಈ ಜನ್ಮದಲ್ಲಿ ತಪ್ಪು ಮಾಡಿದ್ರೆ ಅಥವಾ ಪೂರ್ವ ಪುಣ್ಯದಲ್ಲಿ ಏನೋ ತಪ್ಪಾಗಿದ್ರೆ ಆ ಟ್ರಾನ್ಸಿಟ್ ಅಲ್ಲಿ ಬಂದು ನಿಮ್ಗೆ ಸಮಸ್ಯೆ ಜಾಸ್ತಿ ಆಗುವಂಥದ್ದು. ಇಷ್ಟು ಶನಿ ಗ್ರಹದ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸು ನಿಮಗೆ ರೀಚ್ ಆಗುತ್ತೆ. ಈ ಚಾನಲ್ ಯಾವುದೇ ರೀತಿಯ ನಿಮಗೆ ದೋಷ ಕಾಟ ದುಡ್ಡು ಕಳ್ಕೊಳ್ಳಿ ಅಲ್ಲಿ ಪೂಜೆ ಮಾಡಿಸಿ ಅಂತಿರಲ್ಲ. ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ಅದು ನಿಮಗೆ ಲಾಭವಾಗಿರುತ್ತೆ. ಥ್ಯಾಂಕ್ ಯು.